ಮಾತಿನಲ್ಲೇ ಮಹಲು ಕಟ್ಟುವ ಬುದ್ಧಿವಂತಿಕೆಯ ಖಣಿಯಂತಿರುವ ಮಿಥುನ ರಾಶಿಯವರೇ, ನಿಮ್ಮ ಮೆದುಳು ಯಾವಾಗಲೂ ಎರಡು ದಿಕ್ಕಿನಲ್ಲಿ ಯೋಚಿಸುತ್ತಿರುತ್ತದೆ. ಮಿಥುನ ರಾಶಿಯವರೆಂದರೆ ಒಂದು ಕ್ಷಣದಲ್ಲಿ ಆಕಾಶದಲ್ಲಿ ತೇಲುವವರು, ಮರುಕ್ಷಣವೇ ವಾಸ್ತವದ ನೆಲಕ್ಕೆ ಅಪ್ಪಳಿಸುವವರು. ಆದರೆ ಮಿಥುನ ರಾಶಿಯವರೇ, ಈ 2026ರ ಮಾರ್ಚ್ ತಿಂಗಳು ನಿಮಗೆ ಕೇವಲ ಒಂದು ಕ್ಯಾಲೆಂಡರ್ ಪುಟವಲ್ಲ, ಇದು ನಿಮ್ಮ ಬದುಕಿನ ನಿಗೂಢ ಪಜಲ್ ಅನ್ಲಾಕ್ ಆಗುವ ಸಮಯ. ಈ ತಿಂಗಳು ನೀವು ಎದುರಿಸಲಿರುವ ಸವಾಲು ಕೇವಲ ಹೊರಗಿನ ಶತ್ರುಗಳಲ್ಲ, ಬದಲಾಗಿ ನಿಮ್ಮದೇ ಆದ ಆ ಕೆಲವು ನಿರ್ಧಾರಗಳು ನಿಮ್ಮನ್ನು ಒಂದು ಸಂಕೀರ್ಣವಾದ ಸುಳಿಗೆ ಸಿಲುಕಿಸಲಿವೆ. ವಿಡಿಯೋದ ಕೊನೆಯಲ್ಲಿ ನಾನು ಹೇಳುವ ಆ ಒಂದು ಗುಪ್ತ ವಿಚಾರ ನಿಮ್ಮನ್ನು ಎಚ್ಚರಿಸದಿದ್ದರೆ ನೀವು ಈ ತಿಂಗಳು ಅತಿದೊಡ್ಡ ಆರ್ಥಿಕ ಹಳ್ಳಕ್ಕೆ ಬೀಳುವ ಸಾಧ್ಯತೆ ಇದೆ. ಈ ರಹಸ್ಯ ಏನು ಎನ್ನುವುದನ್ನು ತಿಳಿಯಲು ಪ್ರತಿಕ್ಷಣವನ್ನು ಏಕಾಗ್ರತೆಯಿಂದ ನೋಡಿ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜೀವನದ ಎಲ್ಲಾ ಗೊಂದಲಗಳು ದೂರವಾಗಿ ಶ್ರೀಮನ್ನಾರಾಯಣನ ಅನುಗ್ರಹ ನಿಮಗೆ ಸಿಗಲು ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ನಿಮ್ಮ ಈ ಒಂದು ನುಡಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಮಾರ್ಚ್ ತಿಂಗಳು ಆರಂಭವಾಗುತ್ತಿದ್ದಂತೆಯೇ ಮಿಥುನ ರಾಶಿಯವರಿಗೆ ಒಂದು ವಿಚಿತ್ರವಾದ ಮಾನಸಿಕ ಸ್ಥಿತಿ ಕಾಡಲಿದೆ. ಅದು ಖರ್ಚು ಮಾಡದಿದ್ದರೂ ಹಣ ಉಳಿಯುತ್ತಿಲ್ಲ ಎನ್ನುವ ಹತಾಶೆ. ನೀವು ಎಷ್ಟೇ ಲೆಕ್ಕಾಚಾರ ಹಾಕಿದರೂ ಅನಿರೀಕ್ಷಿತವಾಗಿ ಬರುವ ಮೊಬೈಲ್ ರಿಪೇರಿ, ಗಾಡಿಯ ಇನ್ಶೂರೆನ್ಸ್ ಅಥವಾ ಮನೆಯ ಯಾವುದೋ ಒಂದು ಮೂಲೆಯ ಪೈಪ್ಲೈನ್ ಸಮಸ್ಯೆಯಂತಹ ಸಣ್ಣ ವಿಚಾರಗಳು ನಿಮ್ಮ ಜೇಬಿಗೆ ಕತ್ತರಿ ಹಾಕುತ್ತವೆ. ಇವು ಸಣ್ಣ ವಿಷಯವಾಗಿ ಕಂಡರೂ ತಿಂಗಳ ಅಂತ್ಯಕ್ಕೆ ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸುತ್ತವೆ. ಇದರ ಜೊತೆಗೆ ನೀವು ಯಾರಿಗೋ ಸಹಾಯ ಮಾಡಲು ಹೋಗಿ ಅವರ ಸಮಸ್ಯೆಯನ್ನೇ ನಿಮ್ಮ ತಲೆಗೆ ಕಟ್ಟಿಕೊಳ್ಳುವ ಸಾಧ್ಯತೆ ಈ ತಿಂಗಳು ಹೆಚ್ಚಿದೆ. ಬೇರೆಯವರ ಜಗಳದಲ್ಲಿ ಮಧ್ಯಸ್ಥಿಕೆ ವಹಿಸಲು ಹೋಗಿ ನಿಮ್ಮ ಗೌರವಕ್ಕೆ ನೀವೇ ಧಕ್ಕೆ ತಂದುಕೊಳ್ಳುವ ಪರಿಸ್ಥಿತಿ ಎದುರಾಗಲಿದೆ. ವೃತ್ತಿ ಬದುಕಿನಲ್ಲಿ ಒಂದು ವಿಭಿನ್ನವಾದ ಸವಾಲು ನಿಮ್ಮ ಮುಂದೆ ನಿಂತಿದೆ. ಕಚೇರಿಯಲ್ಲಿ ನಿಮ್ಮ ಕೆಲಸದ ವೇಗ ನೋಡಿ ಅಸೂಯೆ ಪಡುವವರು ಒಂದು ಕಡೆಯಾದರೆ, ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸಣ್ಣ ಸಣ್ಣ ತಪ್ಪುಗಳನ್ನು ಹುಡುಕಿ ನಿಮ್ಮ ಇಮೇಜ್ ಕೆಡಿಸುವ ಇನ್ವಿಸಿಬಲ್ ಅಬ್ಸ್ಟಾಕಲ್ಸ್ ಈ ತಿಂಗಳು ಕಾಡಲಿವೆ. ನೀವು ಒಂದು ಇಮೇಲ್ ಕಳುಹಿಸಿದರೂ ಅಥವಾ ಪ್ರೆಸೆಂಟೇಷನ್ ಕೊಟ್ಟರೂ ಅದರಲ್ಲಿ ಸಣ್ಣ ತಾಂತ್ರಿಕ ದೋಷಗಳು ಅನಿರೀಕ್ಷಿತವಾಗಿ ನುಸುಳಿ ನಿಮಗೆ ಮುಜುಗರ ಉಂಟು ಮಾಡಬಹುದು. ಉದ್ಯಮದಲ್ಲಿ ಇರುವವರಿಗೆ ಈ ತಿಂಗಳು ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಅಥವಾ ಲೇಬರ್ ಸಮಸ್ಯೆಯಿಂದಾಗಿ ಕೆಲಸ ನಿಂತು ಹೋಗುವ ಭೀತಿ ಎದುರಾಗಲಿದೆ. ಹೊಸ ಪ್ಲಾನ್ಗಳನ್ನು ಹಾಕುವಾಗ ನಿಮ್ಮ ಐಡಿಯಾಗಳನ್ನು ಯಾರಿಗೂ ಲೀಕ್ ಮಾಡಬೇಡಿ, ಏಕೆಂದರೆ ನಿಮ್ಮ ಕಾನ್ಸೆಪ್ಟ್ ಅನ್ನು ಕದ್ದು ಬೇರೆಯವರು ಕ್ರೆಡಿಟ್ ಪಡೆಯುವ ಸಂಭವವಿದೆ. ಆರ್ಥಿಕವಾಗಿ ನೋಡುವುದಾದರೆ ಈ ಮಾರ್ಚ್ ತಿಂಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಯಾವುದೋ ಒಂದು ನಂಬಿಕಸ್ಥ ಮೂಲದಿಂದ ಬರಬೇಕಿದ್ದ ಬಾಕಿ ಹಣ ಕೊನೆಯ ಕ್ಷಣದಲ್ಲಿ ಕೈತಪ್ಪಬಹುದು. ಇದರಿಂದ ನೀವು ಮಾಡಿಕೊಂಡಿದ್ದ ಈ ತಿಂಗಳ ಬಜೆಟ್ ಬುಡಮೇಲಾಗುವ ಸಾಧ್ಯತೆ ಇದೆ. ಯುಗಾದಿ ಹಬ್ಬದ ತಯಾರಿ ಮತ್ತು ಮನೆಗೆ ಬೇಕಾದ ವಸ್ತುಗಳ ಖರೀದಿ ನಿಮ್ಮ ನಿರೀಕ್ಷೆಗಿಂತ 2 ಪಟ್ಟು ಹೆಚ್ಚಿನ ಖರ್ಚನ್ನು ತರಲಿದೆ. ಆನ್ಲೈನ್ ಶಾಪಿಂಗ್ ಅಥವಾ ಕ್ರೆಡಿಟ್ ಕಾರ್ಡ್ ಬಳಕೆಯ ಮೇಲೆ ಈ ತಿಂಗಳು ಹತೋಟಿ ಇಲ್ಲದಿದ್ದರೆ ಏಪ್ರಿಲ್ ತಿಂಗಳಲ್ಲಿ ನೀವು ಅಕ್ಷರಶಃ ಕಣ್ಣೀರು ಹಾಕಬೇಕಾಗುತ್ತದೆ. ಮರೆತು ಸಹ ಈ ತಿಂಗಳು ಯಾವುದೇ ಕುರಿ ಅಥವಾ ಚೀಟಿ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಕುಟುಂಬದ ಒಳಗೆ ನಡೆಯುವ ವಿಚಾರಗಳು ಸ್ವಲ್ಪ ನಾಜೂಕಾಗಿವೆ. ನಿಮ್ಮ ಸಂಗಾತಿಯು ಯಾವುದೋ ಹಳೆಯ ವಿಷಯವನ್ನು ಮತ್ತೆ ಮತ್ತೆ ನೆನಪಿಸಿ ನಿಮ್ಮನ್ನು ಕುಟುಕಬಹುದು. ಇಲ್ಲಿ ಜಗಳಕ್ಕಿಂತ ಹೆಚ್ಚಾಗಿ ಸೈಲೆಂಟ್ ಟ್ರೀಟ್ಮೆಂಟ್ ನಿಮ್ಮನ್ನು ಕಾಡಲಿದೆ. ಅವಿವಾಹಿತರಿಗೆ ಬಂದ ಸಂಬಂಧಗಳು ಯಾವುದೋ ಸಣ್ಣ ಕಾರಣಕ್ಕೆ ಅರ್ಧಕ್ಕೆ ನಿಲ್ಲಬಹುದು. ಮಕ್ಕಳ ವಿಚಾರದಲ್ಲಿ ಈ ತಿಂಗಳು ಅವರಿಗೆ ಯಾವುದೋ ಸೋಂಕು ಅಥವಾ ಅಲರ್ಜಿಯ ಸಮಸ್ಯೆ ಕಾಡಬಹುದು. ಇದು ನಿಮಗೆ ಆಸ್ಪತ್ರೆ ಅಲೆಯುವಂತೆ ಮಾಡಬಹುದು. ಮನೆಯ ಹಿರಿಯರು ನಿಮ್ಮ ನಡೆಯನ್ನು ಪ್ರಶ್ನೆ ಮಾಡಿದಾಗ ವಾದ ಮಾಡದೆ ಮೌನವಾಗಿರುವುದು ಒಳಿತು. ಈ ಮಾರ್ಚ್ನಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಸ್ತು ಪದೇ ಪದೇ ಹಾಳಾಗುವುದು ನಿಮ್ಮ ವಾಸ್ತುದೋಷ ಅಥವಾ ನಕಾರಾತ್ಮಕ ಶಕ್ತಿಯ ಮುನ್ಸೂಚನೆಯಾಗಿರಬಹುದು. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ನರಗಳ ದೌರ್ಬಲ್ಯ ಮತ್ತು ಕಣ್ಣಿನ ಆಯಾಸದ ಬಗ್ಗೆ ಜಾಗ್ರತೆ ವಹಿಸಬೇಕು. ಕಂಪ್ಯೂಟರ್ ಅಥವಾ ಫೋನ್ ಅತಿಯಾದ ಬಳಕೆ ನಿಮ್ಮ ತಲೆನೋವಿಗೆ ಕಾರಣವಾಗಬಹುದು. ಮಾರ್ಚ್ ಬಿಸಿಲಿನ ಧಗೆಯಿಂದ ನಿಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆಯಾಗಿ ಸುಸ್ತು ಅಥವಾ ಚರ್ಮದ ಸಮಸ್ಯೆಗಳು ಕಾಡಬಹುದು. ವಾಹನ ಚಾಲನೆ ಮಾಡುವಾಗ ನಿಮ್ಮ ಯೋಚನೆಗಳು ಬೇರೆಲ್ಲೋ ಇದ್ದರೆ ಅದು ಅಪಘಾತಕ್ಕೆ ದಾರಿ ಮಾಡಿಕೊಡಬಹುದು. ಆದ್ದರಿಂದ ರಸ್ತೆಯ ಮೇಲೆ ಲಕ್ಷ್ಯವಿರಲಿ. ಈಗ ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಆ ನಿಗೂಢ ಆರ್ಥಿಕ ಹಳ್ಳ ಯಾವುದು ಗೊತ್ತಾ? ಮಾರ್ಚ್ 20ರ ಆಸುಪಾಸಿನಲ್ಲಿ ನಿಮಗೆ ಯಾರೋ ಒಬ್ಬರು ತುಂಬಾ ಲಾಭದಾಯಕ ಎನಿಸುವ ಒಂದು ಸ್ಕೀಮ್ ಅಥವಾ ಹಣ ಹೂಡಿಕೆಯ ಆಫರ್ ನೀಡುತ್ತಾರೆ. ಅದು ಫ್ರೆಂಡ್ ಆಗಿರಬಹುದು ಅಥವಾ ನಂಬಿಕಸ್ಥ ವ್ಯಕ್ತಿಯಾಗಿರಬಹುದು. ಆದರೆ ನೆನಪಿಡಿ, ಆ ಸಮಯದಲ್ಲಿ ನಿಮ್ಮ ಗ್ರಹಗತಿಗಳು ನಿಮ್ಮ ಹಣವನ್ನು ಕಳೆದುಕೊಳ್ಳುವಂತೆ ಮಾಡುವ ಸಂಚು ರೂಪಿಸುತ್ತಿವೆ. ಈ ಒಂದು ಪ್ರಲೋಭನೆಗೆ ನೀವು ಬಲಿಯಾದರೆ ಮುಂದಿನ 5 ವರ್ಷಗಳ ಕಾಲ ನೀವು ಚೇತರಿಸಿಕೊಳ್ಳುವುದು ಕಷ್ಟ. ಈ ಸಮಸ್ಯೆಯಿಂದ ಪಾರಾಗಲು ಈ ತಿಂಗಳ ಪ್ರತಿ ಬುಧವಾರ ಗಣಪತಿಗೆ ಗರಿಕೆ ಅರ್ಪಿಸಿ.
ಮನೆಯ ಹೊಸ್ತಿಲಿಗೆ ಪ್ರತಿದಿನ ಬೆಳಿಗ್ಗೆ ಪನ್ನೀರು ಸಿಂಪಡಿಸಿ. ಹಸಿರು ಬಣ್ಣದ ಬಟ್ಟೆಯನ್ನು ಅಥವಾ ಹೆಸರು ಕಾಳನ್ನು ದಾನ ಮಾಡುವುದರಿಂದ ನಿಮ್ಮ ಬುದ್ಧಿವಂತಿಕೆ ಚುರುಕಾಗಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಜೀವನಕ್ಕೆ ಹತ್ತಿರವಾಗಿ ಅನಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಮಿಥುನ ರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಎಚ್ಚರಿಸಲು ಸಹಾಯ ಮಾಡಿ. ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲ ನೀಡಿ. ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ.